ರಾಯಲ್ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗೋದಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಬಟ್ ರಾಯಲ್ ಜೊತೆಗೆ ಎರಡೆರಡು ಡಬಲ್ ಸಂಭ್ರಮ ಬಗ್ಗೆ ಮಾತಾಡಬೇಕು. ಒಂದು ರಾಯಲ್ ಸಿನಿಮಾ ಜೊತೆಗೆ ಏನು ಸಾಕಷ್ಟು ವರ್ಷಗಳ ಬಳಿಕ ದಿನಕರ್ ತುಗುದೀಪ್ ಅವರು ಏನು ಮತ್ತೆ ಕಾಣಿಸ್ಕೊಳ್ತಾರೆ, ಡೈರೆಕ್ಟ್ ಕ್ಯಾಪ್ ತೊಟ್ಟು ಬರ್ತಿದ್ದಾರೆ. ಮತ್ತೊಂದು ದರ್ಶನ್ ಸರ್ ಕೂಡ ಬಂದಿರುವಂಥದ್ದು. ಸೊ ಬನ್ನಿ ಎರಡು ವಿಚಾರ ಕೂಡ ಮಾತಾಡ್ಕೋಣ. ಸರ್ ನಮಸ್ತೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ರಾಯಲ್ ಸಿನಿಮಾ ರಿಲೀಸ್ ರೆಡಿ ಇದೆ. ಈಗಾಗಲೇ ಸಾಂಗ್ಸ್ ಇರ್ಬೋದು, ಟೀಸರ್ ಇರ್ಬೋದು, ಒಂದು ಆ್ಯಕ್ಟಿಂಗ್ ಆಗಿದೆ. ಆ್ಯಕ್ಚುಲಿ ಖುಷಿ ಇದೆ ಸರ್. ನಾವು ಈ ಸಿನಿಮಾಗೆ ಒಂದು ಕತೆ ಮಾಡ್ಕೊಂಡಾಗ ಅದಕ್ಕೆ ಯಾವ ಥರ ಸಾಂಗ್ಗಳು ಬೇಕು, ಸಿಚುವೇಶನ್ಗಳು ಬೇಕು ಅಂತ ಮಾಡ್ಕೊಂಡಿರೋ, ಅಂದರೆ ಕತೆಗೆ ಪೂರಕವಾಗಿರೋಂಥದ್ದು. ಸೊ ಆ ಪೂರ್ವಕವಾಗಿರೋದನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಹಿಂದೆ ಇರೋದು ಸೀನ್ಗಳನ್ನು, ಮುಂದೆ ಇರೋ ಸೀನ್ಗಳನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಇವೆಲ್ಲ ಒಂದು ಸಣ್ಣ ಸಣ್ಣ ಸಿಮ್ಟಮ್ಸು. ಸೊ ಖುಷಿ ಇದೆ. ಅಂದರೆ ಅವ್ರಿಗೆ ನಮಗೊಂದು ಕಾನ್ಫಿಡೆನ್ಸ್ ತುಂಬಿರೋದೇ ಈಗ ಆಡಿಯನ್ಸು. ಅವರು ನಮ್ಮ ಸಾಂಗ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯೇ ನಮಗೆ ಅಕಸ್ಮಾತ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಾವು ಯೋಚನೆ ಮಾಡೋಕೆ ಏನಪ್ಪ ಆಗಿಲ್ಲ, ಏನಾಗುತ್ತೆ ಸಿನಿಮಾ ಅಂತ. ಈಗೊಂದು ಅದೊಂದು ರೇ ಆಫ್ ಹೋಪ್ ಬಂದಿದೆ. ಅವರ ಸಾಂಗ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಸಿನಿಮಾನೂ ಒಪ್ಕೋತಾರೆ ಅಂತ. ಓಕೆ, ಅದೇ ಹೇಳ್ತಿದ್ದೆ. ಆ್ಯಕ್ಚುಲಿ ಒಂದು ಲಾಂಗ್ ಗ್ಯಾಪ್ ಆಯ್ತು ಆ್ಯಕ್ಚುಲಿ ನಿಮ್ಮ ಅಂದರೆ ಇದರಲ್ಲಿ ಡೈರೆಕ್ಷನಲ್ಲಿ. ಬಟ್ ಅಷ್ಟೇ ರಾಯಲಾಗಿ ಬರ್ತಿರೋದಕ್ಕೆ ಸಾಕ್ಷಿಯಾಗಿದೆ ಇದು. ನೀವೇ ಹೇಳಬೇಕು. ಯಾಕಂದರೆ ಈಗ ನಾವು ಸೂಪರಾಗಿ ಮಾಡಿದ್ದೀವಿ ಅಂತ ನಾವು ಹೇಳ್ತೀವಿ. ಈಗ ನೀವು ಸಾಂಗ್ಗಳು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ, ಹೌದು ಸೂಪರಾಗಿದೆ ಅಂದರೆ ಅವ್ರು ಹೇಳ್ತಾ ಇರೋದು ಕರೆಕ್ಟು ಅಂತ. ಸೊ ನಿಮ್ಗದು ಖುಷಿ ಕೊಟ್ಟಿದೆ ಅಂದರೆ ನಮಗೆ ಡಬಲ್ ಖುಷಿ ಕೊಡುತ್ತೆ ಸರ್. ನಾವು ಮಾಡೋದೇ ನಿಮ್ಗಳಿಗೋಸ್ಕರ ಸಿನಿಮಾ, ಜನಗಳಿಗೋಸ್ಕರ ಸಿನಿಮಾ. ಸೊ ನಮ್ಮನ್ನು ಜನಗಳಿಗೆ ರೀಚ್ ಮಾಡಿಸೋ ಬ್ರಿಡ್ಜು ನೀವು. ಸೊ ನಿಮ್ಗೆ ಇಷ್ಟಪಟ್ಟಿದೆ ಅಂದರೆ ಜನಗಳಿಗೂ ಅದು ಇಷ್ಟ ಆಗುತ್ತೆ. ಸೊ ಆ ಜನಗಳಿಗೆ ಇಷ್ಟ ಆಗ್ತದೆ, ನಮಗೆ ಡಬಲ್ ಇಷ್ಟ ಆಗುತ್ತೆ. ಐ ಥಿಂಕ್ ತುಗುದೀಪ್ ಫ್ಯಾಮಿಲಿಯವರ ಅಭಿಮಾನಿಗಳಿಗೆ ಒಂದು ದೊಡ್ಡ ಬಳಗ ಇದೆ. ಅಭಿಮಾನಿ ಬಳಗ ಅನ್ನೋದು ತುಂಬ ದೊಡ್ಡದೇ ಇದೆ. ಅವರಿಗೆ ಒಂದು ಡಬಲ್ ಸಂಭ್ರಮ. ಒಂದು ಕಡೆ ಸಿನಿಮಾ ರಿಲೀಸ್ ಆಗ್ತಿರೋದು ನಿಮ್ಮದು, ಮತ್ತೊಂದು ಕಡೆಗೆ ದರ್ಶನ್ ಸರ್ ಕೂಡ ಬಂದಿರೋದು. ಸೊ ಸರ್ ಹೇಗಿದ್ದಾರೆ ಆ್ಯಕ್ಚುಲಿ ಈಗ? ಸರ್ ಅದೇ ಸ್ವಲ್ಪ ಬೆಟ್ರಾಗಿದೆ, ನೋವು ಒಂಚೂರು ಕಮ್ಮಿ ಆಗಿದೆ. ಫಿಸಿಯೋಥೆರಪಿ ನಡೀತಾ ಇದೆ. ಅವ್ರದ್ದು ಫ್ಯಾಮಿಲಿ ಡಾಕ್ಟ್ರು ಅಜಯ್ ಹೆಗ್ಡೆ ಅವ್ರ ಹತ್ರ ಮೈಸೂರಿಗೆ ಹೋದಾಗ ಅಲ್ಲಿ ಚೆಕಪ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ದರ್ಶನ್ದು ಫೇವ್ರೆಟ್ ಪ್ಲೇಸು ಅವ್ರ ತೋಟ. ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಅವ್ರ ತೋಟಕ್ಕೆ ಬಂದಾಗ ಅವ್ರಿಗೆ ನೆಮ್ಮದಿನೇ ಬೇರೆ. ಸೊ ಅವ್ರ ಪ್ರಾಣಿ ಪಕ್ಷಿಗಳೆಲ್ಲ ಇದೆ. ಸೊ ಅದ್ರಗಳ ಜೊತೆಯಲ್ಲೆಲ್ಲ ತುಂಬ ಖುಷಿಯಾಗಿದ್ದರು. ನಾನು ಒಂದು 3-4 ಡೇಸು ಫುಲ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, ನಮ್ಮ ಅತ್ತಿಗೆ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ, ನಮ್ಮಮ್ಮ ಎಲ್ಲರೂ ಇದ್ವಿ. ಒಂದಷ್ಟು ಜನ ಕ್ಲೋಸ್ ಸರ್ಕಲ್ ಫ್ರೆಂಡ್ಸು ಇದ್ದರು. ಚೆನ್ನಾಗಿತ್ತು. ಒಂದು ಚಿಕ್ಕ ಚೌಲ್ಟ್ರಿ ಥರ ಇತ್ತು ಅದು ಫಾರ್ಮ್ ಹೌಸು. ಸೊ ಖುಷಿ ಇತ್ತು. ಎಲ್ಲ ಮಕ್ಕಳೆಲ್ಲ ಕುದುರೆಗಳ ಜೊತೆಯಲ್ಲಿ, ಪಕ್ಷಿಗಳ ಜೊತೆಯಲ್ಲಿ, ಮತ್ತು ಕುರಿಗಳು, ಹಸುಗಳ ಜೊತೆಲೆಲ್ಲ ಚೆಂದಾಗಿ ಆಟ ಆಡ್ಕೊಂಡಿದ್ದೆ. ಯಾಕಂದರೆ ಈಗಿಲ್ಲಿ ನಾವು ಬೆಂಗಳೂರಲ್ಲಿದ್ದೀವಿ. ನಾವು ಚಿಕ್ಕದಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದರೆ ನಮಗಿತ್ತು ಅವಕಾಶ ಹಸುಗಳ ಜೊತೆಲಿ, ಕುರಿಗಳ ಜೊತೆಲಿ, ಕೋಳಿಗಳ ಜೊತೆಲೆಲ್ಲ ಆಟಾಡೋದು. ಸೊ ಈಗ ಅದು ಒಂದು ಇವ್ರಿಗೆಲ್ಲ ಅಂದರೆ ನನ್ನ ಮಕ್ಕಳು, ನನ್ನ ಮಗ ಕೇಳೋ ಕ್ವಶನ್ಸ್ ಎಲ್ಲ ಇವೆಲ್ಲ ಕೇಳೋ ಕ್ವಶನ್ಸ್ ಅನ್ಸೋದು. ಅಷ್ಟು ನಾಲೆಜೇ ಇಲ್ಲ ಅದ್ರಗಳ ಬಗ್ಗೆ. ಸೊ ಅವೆಲ್ಲ ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಎಲ್ಲ ಆರಾಮಾಗಿ ಚೆಂದಾಗೆ ನಮ್ಮ ಅತ್ತಿಗೆ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲ ಒಳ್ಳೊಳ್ಳೆ ಅಡುಗೆ ಮಾಡಿ ತಿನ್ನಿಸಿದ್ರು. ಚೆಂದಾಗಿ ತಿಂದ್ವಿ, ಮಜಾ ಆಯಿತು. ಐ ಥಿಂಕ್ ನೀವು ಹೇಳೋದು ನೋಡಿದ್ರೆ ಕಡೆ ಖುಷಿ ಆಗ್ತದೆ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಟ್ಟ ಇದ್ದಾಗ, ಒಂದು ಕಡೆ ಸೇರಿದಾಗ ಎಷ್ಟು ಖುಷಿ ಸಿಗುತ್ತೆ. ಮತ್ತು ಅದು ನೋಡೋಕೆ ನಮಗೂ ಅಷ್ಟೇ ಖುಷಿ ಇದೆ ಆ್ಯಕ್ಚುಲಿ. ಸೊ ಏನೇನೋ ಕಲ್ಪನೆಗಳಿದ್ದು, ಏನೇನೋ ವಿಚಾರ ಕೇಳಿರ್ತೀವಿ ನಾವುಗಳು. ಐ ಥಿಂಕ್ ನೀವು ಹೇಳ್ಬೋದು ಮೀಡಿಯಾನ ಮಾಡಿದೆ ಅಂತ ಹೇಳ್ಬೋದು. ಬಟ್ ನಮ್ಗೆ ಯಾರೋ ಹೇಳಿರ್ತಾರೆ ಅಥವಾ ನಾವೇನೋ ಕೇಳಿರ್ತೀವಿ. ಬಟ್ ನೀವೀಗ ಹೇಳಿದಾಗ ನಾವೆಲ್ಲ ಖುಷಿಯಾಗಿದ್ದೀವಿ, ಒಟ್ಟಿಗೆ ಸೇರಿದ್ದೀವಿ ಅಂತಂದಾಗ ತುಂಬ ನಮ್ಗೆ ಖುಷಿ ಆಗ್ತದೆ ಸರ್. ಅಲ್ಲ ಕರೆಕ್ಟು. ಯಾರು ಏನೋ ಹೇಳಿರ್ತಾರೆ, ಕರೆಕ್ಟು ಹೇಳ್ತಾರೆ. ಅದು ಕರೆಕ್ಟಾ ತಪ್ಪ ಅಂತ ವೆರಿಫೈ ಮಾಡಿಬಿಡ್ಬೇಕಲ್ವ ಸರ್. ಆವಾಗ ಅಂದರೆ ಏನಾಗುತ್ತೆ, ರೈಟ್ ಮೀಡಿಯಾ, ರಾಂಗ್ ಮೀಡಿಯಾ ಅನ್ನೋದು ಡಿಸಿಷನ್ಸ್ ಬರುತ್ತೆ. ಈಗ ಹೇಳಿರೋದು ನಿಜಾನ ತಪ್ಪ ಕ್ಲಾರಿಫೈ ಮಾಡ್ಬಿಟ್ಟು ನೀವು ಹಾಕಿದ್ರೆ ನಮಗೂ ಖುಷಿ. ಗುಡ್ ಗುರು ಕರೆಕ್ಟಾಗಿ ಹೇಳಿದ್ರು ಅಂತ. ಇಲ್ಲಾಂದರೆ ತಪ್ಪು ಹೇಳ್ತಿದೆ ಅಂದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ತಪ್ಪು ಹೇಳಿದ್ರು ಹೌದಾ ಎಷ್ಟು ದಿನ ಹೊಡ್ತೀವಿ ನ್ಯೂಸು, ನಿಜ ಹೇಳಿದ್ರೆ ಎಷ್ಟು ದಿನ ಹೊಡ್ತೀವಿ ನ್ಯೂಸು, ಅಷ್ಟೇ ಅನಿಸುತ್ತೆ. ಕ್ಷಣಿಕನೇ. ಆ್ಯಂಡ್ ಒಂದೇನಂದರೆ ಈಗ ನಾವು ಈಗ ಹೆಂಗಾಗಿದ್ದೀವಿ, ನಾವು ತೊಗೊಳ್ಳೋ ರೀತಿ ಬೇರೆ. ನಮ್ಮ ತಾಯಿ ಏಜ್ ಆಗಿದೆ ಆ್ಯಂಡ್ ಶಿ ಈಸ್ ಎ ಕ್ಯಾನ್ಸರ್ ಸರ್ವೈವರು. ಸೊ ಅವ್ರ ಬಾಡಿ ಅದನ್ನು ಸ್ಟೇಟ್ ಆಫ್ ಮೈಂಡ್ನ ಹಿಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅವೆಲ್ಲ ಇರುತ್ತೆ. ಅದರಿಂದ ಏನಾರ ನಮ್ಮಮ್ಮ ಪಾಪ ನಮ್ಮ ಹತ್ರ ಜಾಸ್ತಿ ಕೇಳ್ತಾ ಇರಲ್ಲ. ನೀವು ಇದ್ದೀರಾ, ನೀವೇನೋ ಮಾಡ್ತೀರಾ, ನೀನು ನಿಮ್ಮ ಅದಕ್ಕೆ ಮಾಡಿ ಅಂತ ಬಿಟ್ಬಿಡೋರು. ಬಟ್ ಮೀಡಿಯಲ್ಲಿ ನ್ಯೂಸ್ ಬಂದಿದ ತಕ್ಷಣ ಟಕ್ ಅಂತ ಫೋನ್ ಮಾಡಿಬಿಡೋದು, ಟೆನ್ಷನ್ ಆಗೋದು, ಕಣ್ಣಲ್ಲಿ ನೀರು ಹಾಕೊಳ್ಳೋದು. ನಮಗೆ ಈಗ ಏನಾಗುತ್ತೆ, ನಾವು ಯಾವುದೋ ಕಾನ್ಸಂಟ್ರೇಟ್ ಮಾಡಿ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಹಿಂಗೆ ಬಂದಿದ್ದ ತಕ್ಷಣ ಡಿಸ್ಟರ್ಬ್ ಆಗ್ಬಿಡ್ತೀವಿ. ನಮ್ಗೆ ಅಲ್ಲೂ 100% ಮಾಡೋಕ್ಕಾಗಲ್ಲ. ಸೊ ಇಂಥ ಕೈವಾಡಗಳೆಲ್ಲ ನಡೆದೋಗಿದೆ ಈ ನ್ಯೂಸ್ಗಳಿಂದ. ಸೊ ಅದು ಆ್ಯಂಡ್ ಏನೋ ಈಗೆಲ್ಲ ಒಳ್ಳೇದಾಯಿತು, ನಮ್ಮ ಅಮ್ಮಂಗೆ ಏನೂ ಆಗಿಲ್ಲ, ಓಕೆ. ಬೇರೆ ಏನಾರ ಒಂದು ಆಗಿದ್ರೆ, ಸೊ ನಮ್ಮ ಲಾಸ್ನ ನೀವುಗಳು ತುಂಬಿಕೊಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಯಾವಾಗಲೂ ಅದೊಂದು ಹೇಳ್ತಾರೆ, ಏನು ದರ್ಶನ್ ಅವ್ರಿಗೆ ಮೀಡಿಯಾ ಕಂಡ್ರೆ ಆಗಲ್ಲ ಅಂತ. ಮೀಡಿಯಾ ಕಂಡ್ರೆ ಆಗಲ್ಲ ಅನ್ನೋ ಥರ ಆಗಿದೆ ಹೆಂಗೆ. ಈಗ ದರ್ಶನ್ ಇಂಡಸ್ಟ್ರಿಗೆ ಬಂದಾಗ ಅವನು ಮೀಡಿಯಾದವ್ರ ಜೊತೆಲಿ ಚೆನ್ನಾಗೇ ಇದ್ದ. ರಬ್ಬಿಂಗ್ಸ್ ಹೆಂಗೆ ಶುರು ಆಯಿತು,
ದರ್ಶನ್ ಯಾಕೆ ಆರ್ಷಾಗೆ ಮೀಡಿಯಾದವ್ರಿಗೆ ಆನ್ಸರ್ ಮಾಡ್ತಾನೆ, ಈಗ ನಾನು ಯಾಕೆ ನಿಮ್ಗೆ ಆನ್ಸರ್ ಮಾಡಿದೆ, ಯಾಕಂದ್ರೆ ನೀವು ಪ್ಲೆಸೆಂಟಾಗಿ ಕೇಳ್ತಾ ಇದ್ರೆ ನಾನು ಪ್ಲೆಸೆಂಟಾಗಿ ಹೇಳ್ತಾನೆ. ಅಂದರೆ ಆ್ಯಕ್ಷನ್ ಲೀಡ್ಸ್ ಟು ರಿಯಾಕ್ಷನ್. ಸೊ ನಿಮ್ಮ ಆ್ಯಕ್ಷನು ಆ ರಿಯಾಕ್ಷನ್ಸ್ ಬರುತ್ತೆ. ಸೊ ದರ್ಶನ್ ಮೀಡಿಯಾದವ್ರಿಗೆ ಬೈದ್ಬಿಟ್ಟ, ಏನಕ್ಕೆ ಬೈದ, ನೀವೇನು ಮಾಡದೇ ಇದ್ರೆ ಏನಕ್ಕೆ ಬೈತಾನೆ, ಹುಚ್ಚನ ಅವನು ಬೈಯೋಕ್ಕೆ, ಸುಮ್ಮನೆ ಯಾರ್ಯಾರಿಗೋ ಮಾತಾಡೋಕ್ಕೆ. ಸೊ ಅವೆಲ್ಲ ಇರುತ್ತೆ ಪಾಯಿಂಟ್. ಈಗ ನಾನು ನಿಮ್ಮದು ಕರೆಕ್ಟು ಅವನದು ಸರಿ ಅಲ್ಲ, ಸಾರಿ ತಪ್ಪು ಇಲ್ಲ, ಅವನದು ಸರಿ ನಿಮ್ಮದು ತಪ್ಪು ಅಂತ ಹೇಳೋಕೆ ಹೇಳ್ತಿಲ್ಲ. ಎಲ್ಲರಿಗೂ ಒಂದೊಂದು ಮಾನದಂಡಗಳಿರ್ತವೆ, ಅದನ್ನು ಫಾಲೋ ಮಾಡಬೇಕು ನಾವು. ಸೊ ಅದು ಮಾಡದೇ ಇದ್ದಾಗ ಈ ಥರ ಎಲ್ಲ ಕನ್ಫ್ಯೂಷನ್ ಶುರು ಆಗುತ್ತೆ. ಈಗ ಒಬ್ಬ ವ್ಯಕ್ತಿ ಹಳ್ಳಕ್ಕೆ ಬಿದ್ದ ಅಂದರೆ ಆಳ್ಗೊಂದು ಕಳ್ಳ ಥರ ಆಗ್ತಾರೆ. ಸೊ ಮೀಡಿಯಾದವರು ಒಂದು ಕಲ್ಲು ಹಾಕ್ಬಿಟ್ರು, ಯಾಕಂದ್ರೆ ಅವ್ರಿಗೂ ಬೇಜಾರಿತ್ತು ದರ್ಶನ್ ಮೇಲೆ. ಸೊ ಆಗುತ್ತೆ, ನೋ ಪ್ರಾಬ್ಲಮ್. ಆ ದಿನಗಳನ್ನು ಹೇಗೆ ನೀವು ಅಂದರೆ ನಿಭಾಯಿಸಿದಂಥ, ಒಂದು ಕಡೆಗೆ ಅಣ್ಣ ಅಲ್ಲಿದ್ದು, ಮತ್ತೊಂದು ಕಡೆ ಅಮ್ಮನ ಎಲ್ತು, ಮತ್ತು ಬಿಡಿಸ್ಕೊಬರ್ಬೇಕು, ಮಕ್ಕಳುಗಳು ಮನೆ ಅದಕ್ಕೆ ನೋಡಬೇಕು, ಹೇಗೆ ಅದನ್ನು ನಿಭಾಯಿಸ್ಕೊಂಡು ಬಂದಿದ್ದೀವಿ? ಏನೋ ನಿಭಾಯಿಸ್ಬಿಟ್ವಿ ಸರ್ ನಾವು. ಒಂದೇನು ಅಂದರೆ ಆ ಟೈಮಲ್ಲಿ ಹೌದು ಡಿಸ್ಟರ್ಬ್ ಆಗ್ಬಿಡ್ತೀನಿ ಅಂತಲೇ ನ್ಯೂಸ್ ಚಾನೆಲ್ಗಳನ್ನ ನೋಡೋದನ್ನ ನಾನು ಅವಾಯ್ಡ್ ಮಾಡಿದೆ. ಬಟ್ ಒಂದಷ್ಟು ನ್ಯೂಸ್ಗಳು ಸೋಷಿಯಲ್ ಮೀಡಿಯಲ್ಲಿ ಬರೋದು, ಇಲ್ಲಾಂದರೆ ನಮ್ಮಮ್ಮ ನೋಡ್ಬಿಟ್ಟು ಅಲರ್ಟ್ ಮಾಡೋರು. ಈಗ ನನ್ನ ಕೆಲಸ ಏನೋ ಅದನ್ನು ಮಾಡೋಣ ಅಂತ ಡಿಸೈಡ್ ಆಗ್ಬಿಟ್ಟೆ ನಾನು. ಯಾವುದು ಇಂಪಾರ್ಟೆಂಟ್ ನನಗೆ, ಯಾವ ನ್ಯೂಸ್ಗಳಿಗೆ ತಲೆ ಕೊಡೋದು ಇಂಪಾರ್ಟೆಂಟಾ ಇಲ್ಲ ಈ ಕೆಲಸಕ್ಕೆ ಇಂಪಾರ್ಟೆಂಟಾ ಅಂತ ಯೋಚನೆ ಮಾಡಿ ಹಂಗೆ ಇದು ಬಂದೆ. ಏನೋ ದೇವರ ಆಶೀರ್ವಾದ ಸ್ಟ್ರಾಂಗ್ ಆಗಿ ಇಟ್ಬಿಟ್ಟಿದ್ದ. ಬಟ್ ವಾಟ್ ಎವರ್ ಇಟ್ ಸರ್, ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಇದು ಹೇಳ್ಬೇಕು ಬೇಡ ಅಂದ್ಕೊಂಡು, ಇದೊಂದು ಇನ್ಸಿಡೆಂಟು ಇಡೀ ನಿಮ್ಮ ಬಂಧಗಳನ್ನು ಮತ್ತಷ್ಟು ಬಿಗಿಯಾಗಿಸ್ತು ಅಂತ ಅನಿಸುತ್ತೆ. ಇಲ್ಲ, ಮೊದಲೇ ಚೆನ್ನಾಗೇ ಇದ್ವಿ ಸರ್ ನಾವು. ಹೌದು, ಅದೇ ಎಲ್ಲಿ ಯಾವುದು ಪಬ್ಲಿಕ್ ಇವೆಂಟ್ಗಳಲ್ಲಿ ದರ್ಶನ್ ಜೊತೆ ನಾನು ಕಾಣಿಸ್ಕೊಂಡಿಲ್ಲ, ನನ್ನ ಜೊತೆ ನಂದು ಇದಕ್ಕೆ ದರ್ಶನ್ ಕಾಣಿಸ್ಕೊಂಡಿಲ್ಲದೆ ಇರ್ಬೋದು. ನಮ್ಮಮ್ಮ ಹೆಲ್ತ್ ಇಶ್ಯೂ ಇರೋದ್ರಿಂದ ನಮ್ಮಮ್ಮನಿಗೆ ಎಲ್ಲೂ ಜಾಸ್ತಿ ಓಡಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಯಾರು ಒಬ್ರು ಪಕ್ಕದಲ್ಲಿ ಸಪೋರ್ಟಿಗೆ ಇರಲೇಬೇಕು. ಅವರು ಬರೀ 72 ಇಯರ್ಸ್ಗೆ ಈ ಥರ ಆಗೋದಕ್ಕೆ ಇದ್ದರೆ ಅದು ಬೇರೆ ವಿಚಾರ. ಬಟ್ ಕ್ಯಾನ್ಸರ್ ಸರ್ವೈವರು. ಸೊ ಅದರ ಟ್ರೀಟ್ಮೆಂಟಲ್ಲಿ ತುಂಬ ಅವ್ರಿಗೆ ಬಾಡಿ ತುಂಬ ಹೊಡೆತಗಳು ತಿಂದ್ಬಿಟ್ಟಿದೆ ಕೀಮೋಥೆರಪಿಲಿ. ಸೊ ಅದರಿಂದ ಅದು ಸ್ಪಂದಿಸೋಕ್ಕಾಗ್ತಾರಲ್ಲ, ಅದರಿಂದ ನಮ್ಮ ಅಮ್ಮನಿಗೂ ಜಾಸ್ತಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಎವ್ರಿಥಿಂಗ್ ವಾಸ್ ನಾರ್ಮಲ್ ಸರ್. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಹೌದು, ನನಗೂ ದರ್ಶನ್ಗೂ. ಅದು ತುಂಬ ವರ್ಷದಿಂದನೇ ಕ್ಲಾರಿಫೈ ಆಗೋಯ್ತು. ಓಕೆ. ಬಟ್ ಇನ್ನೊಂದು ವಿಚಾರ ಅಂದರೆ, ಈ ಒಂದು ಇನ್ಸಿಡೆಂಟ್ ಏನು ತಿಳ್ಕೊಳ್ತಂದರೆ ನಮಗೆಲ್ಲ ಕಲಿಸ್ತು ಅಂತಂದರೆ, ಒಬ್ಬ ತಮ್ಮ ಇದ್ರೆ ಏನು ಎಷ್ಟು ಸ್ಟ್ರಾಂಗಾಗಿ ನಿಂತ್ಕೊಳ್ತಾನೆ, ಒಬ್ಬ ಹೆಂಡ್ತಿ ಅಂದರೆ ಕಟ್ಕೊಂಡು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ತಿಳ್ಕೊಳ್ತು, ಮಕ್ಕಳು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು. ಸೊ ನಿಮ್ಮ ಫ್ಯಾಮಿಲಿ ಇವತ್ತು ಇಡೀ ಜಗತ್ತಿಗೆ ಸಾರಿದೆ. ನೀವು ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳ್ತೀರಾ, ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಇಲ್ಲ ಸರ್, ಎಲ್ಲರ ಫ್ಯಾಮಿಲಿನೂ ಅಷ್ಟೇ ಸರ್. ಈಗ ಒಂದು ಫ್ಯಾಮಿಲಿ ಬಾಂಡಿಂಗ್ ಅಂತಿದ್ದಾಗ ನಮ್ಮದೇ ಅಂತಲ್ಲ, ಈಗ ನಿಮ್ಮ ಫ್ಯಾಮಿಲಿ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಹಿಂಗಾಗಲಿ ಅಂತ ಹೇಳ್ತಿರಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ನೀವು ಫೇಸ್ ಮಾಡ್ತೀರಾ, ಒಟ್ಟು ಗೂಡೇ ಕೊಡ್ತೀರಾ, ಅದಾಗಲೇಬೇಕು. ಈಗ ಹಿಂಗೂ ಬರೀ ಏನೋ ಮನೆ ಗೃಹಪ್ರವೇಶ, ಬರ್ಡೇ ಅದಕ್ಕೆ ಮಾತ್ರ ಸೇರೋದಲ್ಲ. ಕಷ್ಟ ಬಂದಾಗ್ಲೂ ಈಗ ಯಾರ್ದಾರು ಒಬ್ರು ಮನೇಲಿ ಸಾವಾಯಿತು, ಇಲ್ಲ ಏನೋ ಒಂದು ಹೆಲ್ತ್ ಇಶ್ಯೂ ಆಯಿತು, ಸೇರ್ತೀವಿ. ಹಂಗೆ ಇದು ಒಂದು ಅದೇ ಥರ ಒಂದು ಪರಿಸ್ಥಿತಿ. ಸೊ ಆಬ್ವಿಯಸ್ಲಿ ಎಲ್ಲರೂ ಮಾಡೋ ಥರ ನಾನು ಮಾಡಿರೋದು. ಸರ್, ಆ ಘಟನೆ ಆದಾಗ ನಿಮಗೆ ಆ ಫಸ್ಟ್ ಏನು ಅನಿಸಿತ್ತು? ಯಾಕೆಂದರೆ ನೀವು ಬಿಲೀವ್ ಮಾಡಿದ್ರಾ ಅಥವಾ ಎಷ್ಟು ಶಾಕಿಗೆ ಒಳಗಾಗಿದ್ರಿ ಇಡೀ ಫ್ಯಾಮಿಲಿ ನೀವು ಬಂದು ಅರೆಸ್ಟ್ ಮಾಡಿದ ಸಮಯ ಆ ಕ್ಷಣಗಳದೆಲ್ಲ? ತುಂಬ ಶಾಕ್ ಆಗಿದ್ವಿ. ಬಟ್ ಏನಂದರೆ ಮನಸ್ಸು ನಂಬಿಸ್ತಾ ಇರಲಿಲ್ಲ. ಇದು ಏನೋ ದರ್ಶನೇ ಮಾಡಿದ್ದಾನೆ ಅನ್ನೋ ಥರ ಹೆಂಗೆ ಪ್ರೊಜೆಕ್ಟ್ ಆಗ್ತಿತ್ತು, ಅದಾಗಿದ್ದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಈವನ್ ಈಸ್ ಅ ಹ್ಯೂಮನ್, ಅವ್ನಿಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು, ಎಷ್ಟು ಮಾಡಬೇಕು ಎಷ್ಟು ಮಾಡಬಾರ್ದು ಅನ್ನೋದು. ಸೊ ಅಷ್ಟು ಬುದ್ಧಿ ಇರೋನು ಈ ಥರದ್ದು ಆಗುತ್ತಾ ಅನ್ನೋದು ನಮಗೂ ದೊಡ್ಡ ಕನ್ಫ್ಯೂಷನ್ ಇತ್ತು. ಏನೇನಾಗಿದೆ ಅದೆಲ್ಲನೂ ಅಲ್ಲಿ ನಡೆದಿದ್ದವ್ರಿಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ನಮಗೂ ಒಂದಷ್ಟು ವಿಚಾರ ಆಮೇಲೆ ಬೇರೆ ಸೋರ್ಸಿಂದ ನಮ್ಗೆ ಗೊತ್ತಾಯಿತು. ಸೊ ನಡೆದಿದೆ ಅನ್ನೋ ನಮ್ಗೆ ಗೊತ್ತು. ಸೊ ಈಗ ಕೋರ್ಟಲ್ಲೆಲ್ಲ ಅವರು ಎಲ್ಲ ಆ್ಯಂಗಲಿಂದನೂ ಯೋಚನೆ ಮಾಡಿ ನ್ಯಾಯ ಏನು ಅಂತ ಅವರು ಕೊಡ್ತಾರೆ. ಸೊ ನಮಗೆ ಪೂರ ನಂಬಿಕೆ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ. ಸರ್, ಈ ಘಟನೆಯಿಂದ ಸಾಕಷ್ಟು ವಿಚಾರ ಕೇಳಿ ಬಂತು. ಒಂದೇ ಕಡೆ ಬೇಕಾಗಿಯೇ ದರ್ಶನ ತಗ್ಲಾಕುವಂಥ ಕೆಲಸನ ಮಾಡಿದ್ರು ಅಲ್ಲಿರೋರೇ ಒಂದಷ್ಟು ಜನ, ಮತ್ತು ಬೇರೆ ಹತ್ರ ಏನೋ ಆಯಿತು ಅನ್ನೊಂದಷ್ಟು ಸುದ್ದಿಗಳು ಹರಿದಾಡ್ತು. ಆ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಸರ್? ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯಿತು. ಆ ವ್ಯಕ್ತಿದ್ದು ವಿಚಾರ ಎಷ್ಟು ಟ್ರೂತು, ಯಾವ್ಯಾವ ವಿಚಾರಕ್ಕೆ ಎಷ್ಟು ಮಾತಾಡಿದ್ದಾರೆ ಅನ್ನೋದು ನೀವೇ ವೆರಿಫೈ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಇನ್ನೊಂದು ನಮಗಿದ್ದಿದ್ದು ಪ್ರೆಷರು, ಪರಿಸ್ಥಿತಿ, ಕೆಲಸದಲ್ಲಿ ಅದನ್ನೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗಿಲ್ಲ, ಮಾಡೂ ಇಲ್ಲ. ಬಟ್